ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, 8ನೇ ಪಾಸ್ ಆದಂತ ಅಭ್ಯರ್ಥಿಗೆ ಮತ್ತು 10ನೇ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ತುಂಬಾ ಜನ ನಂಬೋದಿಲ್ಲ, ನನಗೆ ಗೊತ್ತು, ಬಟ್ ಅರ್ಜಿಯನ್ನ ಕರೆದಿದ್ದಾರೆ. ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 25ನೇ ತಾರೀಕು. ಹೌದು ಸ್ನೇಹಿತರೆ, 25ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದೆ 25ನೇ ತಾರೀಕದಿಂದ. 25/8/2025ರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 12 ಸೆಪ್ಟೆಂಬರ್ 2025, ಅಂದ್ರೆ 12/9/2025 ಇದು ಕೊನೆಯ ದಿನಾಂಕ ಆಗಿರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ. ಇದು ಎಲ್ಲಿ ಅರ್ಜಿ ಕರೆದಿದ್ದಾರೆ ಅಂದ್ರೆ 8ನೇ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಭಾರತೀಯ ನೆವಿಲ್ ಡಾರ್ಕ್ಯಾರ್ಡ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಇರತ್ತೆ. ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಟೋಟಲ್ ಆಗಿ 286 ಪೋಸ್ಟ್ಗೆ ನೋಟಿಸ್ ಆಗಿದೆ. ಎಷ್ಟು ಹೇಳಿ? 286 ಪೋಸ್ಟು. ಈ ಒಂದು ಪೋಸ್ಟಿಗೆ ತುಂಬಾ ಜನ ಆತುರದಿಂದ ಕಾಯ್ತಾ ಇರಬಹುದು. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲಿ ಕಾಣಿಸ್ತಾ ಇರಬಹುದು, ಇದೇನು ಫೋಟೋ ಕಾಣಿಸ್ತಿದಲ್ಲ, ಇದರಲ್ಲೇ ಕೆಲಸ ಮಾಡಬಹುದು. ಇದೇನು ಕಾಣಿಸ್ತಾ ಇದಲ್ಲ, ಇದೆಲ್ಲ ನೀರಾಗಿರತ್ತೆ. ಈ ಒಂದು ನೀರಿರತ್ತೆ. ಬಟ್ ಈಗ ನಿಮ್ಗೆ ಗೊತ್ತಾಗಿರ್ಬೋದು, ನ್ಯಾಯ ಅಂತ ಕರೀತಾರಲ್ಲ, ಅದೇ ರೀತಿಯಾಗಿ ಅಂತದ್ರಲ್ಲೇ ಖಾಲಿ ಇರುವಂತ ಪೋಸ್ಟ್ ಇದು. ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ ಕೊಂಡ್ಸನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆಗಲೇ ತಿಳಿಸ್ಕೊಟ್ಟಿರುವಂತೆ ಎಷ್ಟಿದಾವೆ ನಿಮ್ಮನ್ನು ತೋರಿಸ್ತಾ ಇದ್ದೇನೆ. 286 ಪೋಸ್ಟ್ಗಳು ಇರತ್ತೆ. 286 ಪೋಸ್ಟ್ ಖಾಲಿ ಇರತ್ತೆ. ಮತ್ತೆ ಯಾವ ಒಂದು ವರ್ಗದವ್ರಿಗೆ ಎಷ್ಟು ಇದಾವೆ ಅದನ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. 8ನೇ ಪಾಸ್ ಆದವರು, 10ನೇ ಪಾಸ್ ಆದವರು ಇಬ್ಬರಿಗೆ ಅವಕಾಶ ಇರತ್ತೆ. ಇಬ್ರು ಅಪ್ಲಿಕೇಶನ್ ಹಾಕಿ. ಅದ ನಂತರ ಇನ್ನೊಂದು ಹೇಳಬೇಕು, ವಿದ್ಯಾರ್ಥಿಗಳಿಗೆ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಬನ್ನಿ ಸ್ನೇಹಿತರೆ, ಇನ್ನೊಂದು 14 ವರ್ಷ ಆದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ತುಂಬಾ ಜನ ನಂಬೋದಿಲ್ಲ, ಬಟ್ 14 ವರ್ಷ ಕೊಟ್ಟಿದ್ದಾರೆ. ಇದರಲ್ಲೇ ತಿಳಿಸ್ಕೊಡ್ತಾನೆ ನೋಡಿ. ಏಜ್ ಲಿಮಿಟ್ SC/ST ವರ್ಗದವ್ರಿಗೆ ಎಷ್ಟು ಇರತ್ತೆ, ಅದ ನಂತರ OBC ಅವ್ರಿಗೆ ಎಷ್ಟು ಇರತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ವಲ್ಪ ಹುಡ್ಕೋದಕ್ಕೆ ಇದು ಇರತ್ತಲ್ಲ, ಅದೊಂದು ಕಾರಣಕ್ಕಾಗಿ ಇಲ್ಲಿ ನೋಡಿ. ಏಜ್ ಲಿಮಿಟ್ ಎಷ್ಟು ಇರತ್ತೆ ನೀವೇ ನೋಡ್ಕೊಳ್ಳಿ. ಅಭ್ಯರ್ಥಿಗಳಿಗೆ 14 ವರ್ಷ ಇಲ್ಲಿದೆ ನೋಡಿ. 14 ವರ್ಷ 30 ನವೆಂಬರ್ 2011 ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 18 ವರ್ಷ. 14 ವರ್ಷ ಕನಿಷ್ಠ ಆಗಿರಬೇಕು. ಇನ್ನು ಗರಿಷ್ಠ ಏನಿದೆ ಅಲ್ಲ, ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗೆ ಗರಿಷ್ಠ ವಯೋಮಿತಿ 18 ವರ್ಷ. ಇದೊಂದು ವಿದ್ಯಾರ್ಥಿಗೆ ಗುಡ್ ನ್ಯೂಸ್. 8ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕಂದ್ರೆ ವಿಚಾರ ಮಾಡಿ. ಈಗೇನ 10ನೇ ಅಥವಾ 9ನೇ ಈ ರೀತಿಯಾಗಿ ಇರ್ತಾರ, ನೀವು ಅರ್ಜಿ ಸಲ್ಲಿಸಬಹುದು. 9ನೇ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಾರದು. 8ನೇ ಅಷ್ಟೇ ಕೊಟ್ಟಿದ್ದಾರೆ ಅವರು. 8ನೇ ಮತ್ತು SSLC ಆಗಲೇ ತಿಳಿಸ್ಕೊಟ್ಟಿರುವಂತೆ ತುಂಬಾ ಜನ ನಂಬೋದಿಲ್ಲ, ಬಟ್ ನಂಬಲೇಬೇಕು. 14ರಿಂದ 18 ವರ್ಷ. ಇದು 14 ವರ್ಷ ಬಾಲ ಕಾರ್ಮಿಕರಿಗೆ ವಿಧಿಯ ಪ್ರಕಾರ ಅಪರಾಧ ಆಗತ್ತೆ. ಬಟ್ ಅವ್ರು ಕೊಟ್ಟಿದ್ದಾರೆ, ಏನ್ ಹೇಳಕ್ಕಾಗಲ್ಲ. ಇನ್ನು 15 ವರ್ಷ ಕೊಟ್ರೆ ಓಕೆ, ಬಟ್ 14 ವರ್ಷ ಇದೆಯಲ್ಲ, ಇದು ಬಾಲ ಕಾರ್ಮಿಕರ ವಿಧಿಯ ಪ್ರಕಾರ ಅಪರಾಧ ಆಗತ್ತೆ. ಅದು ನಿಮ್ಗೆ ಗೊತ್ತಿರುವಂತದ್ದು. 14 ವರ್ಷ ಕನಿಷ್ಠ ಆಗಿರ್ಬೇಕು, ಗರಿಷ್ಠ 18 ವರ್ಷ. ಇನ್ನು 8ನೇ SSLC ಪಾಸ್ ಆಗಿರ್ಬೇಕು. ಇನ್ನು ಯಾವ್ಯಾವ ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆ ನೋಡಿ. ಮೊದಲನೇದಾಗಿ ಅಡ್ವಾನ್ಸ್ ಮೆಕ್ಯಾನಿಕಲ್, ಕಂಪ್ಯೂಟರ್ ಆಪರೇಟರು, ಪ್ರೋಗ್ರಾಮರ್ ಸಹಾಯಕ, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕಲ್, ಮೆಕ್ಯಾನಿಕಲ್, ಫಿಲ್ಟರು, ಪೌಂಡ್ಮ್ಯಾನು, ಅದನಂತರ ಯಂತ್ರ ಶಿಲ್ಪಿ, ಮೆಷನ್ ಹುದ್ದೆಗಳು, ಸಾಗರ ಇಂಜಿನ್ ಫಿಲ್ಟರು, ವಾಹನ ಚಾಲಕ, ಮೋಟಾರ್ ವಾಹನ ಚಾಲಕ, ಅದನಂತರ MTM ಪೆಂಟರು, ಸಿಸ್ಟಮ್ ಆಡಳಿತ ಸಹಾಯಕ, ವೆಲ್ಡರ್ ಹುದ್ದೆಗಳು, ಪಾತ್ರೆಗಳು ಮತ್ತು ಗ್ರೀನ್ ಆಪರೇಟರ್ ಹುದ್ದೆಗಳು, ರಿಂಗರ್ ಹುದ್ದೆಗಳು ಇದೆಲ್ಲ ಖಾಲಿ ಇರತ್ತೆ. ಅಂದ್ರೆ ಒಟ್ಟಾರೆ ಅಪ್ರೆಂಟಿಸ್ ಅಂತ ಅನ್ಕೊಳ್ಳಿ. ಅಪ್ರೆಂಟಿಸ್ ಪೋಸ್ಟ್ ಇರತ್ತೆ, ಅಪ್ರೆಂಟಿಸ್ಶಿಪ್ ತರಬೇತಿ ಅಂತ ಹೇಳಿ. ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಇನ್ನು ಮುಂಬೈದಲ್ಲಿ ಕೆಲಸ ಇರತ್ತೆ. ಆಯ್ಕೆ ಆದ್ರೆ ಮುಂಬೈದಲ್ಲಿ ಕೆಲಸ, ನೇಮಕಾತಿ ಪ್ರಕಾರ ಮುಂಬೈದಲ್ಲಿ ಕೆಲಸ ಕೊಡ್ತಾರೆ. ಇನ್ನು ಆಯ್ಕೆ ವಿಧಾನದಲ್ಲಿ ಹೇಗೆ ಆಯ್ಕೆ ಮಾಡ್ತಾರಪ್ಪ ಅಂದ್ರೆ, ಮೊದಲಿಗೆ ನಿಮಗೆ ಒಂದು ಅರ್ಹತಾ ಪಟ್ಟಿ ಅಂತ ತಯಾರು ಮಾಡ್ತಾರೆ. ಅದ ನಂತರ ನಿಮಗೆ ಲಿಖಿತ ಪರೀಕ್ಷೆ ಇಡ್ತಾರೆ, ವೈದ್ಯಕೀಯ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆ ಮಾಡ್ತಾರೆ. ಅರ್ಜಿ ಶುಲ್ಕ ಅಂತ ₹1 ಇರೋದಿಲ್ಲ. ಇದೊಂದು ಖುಷಿಯ ವಿಚಾರ. ವಯೋಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಇರೋದಿಲ್ಲ, ಯಾಕಂದ್ರೆ 14ರಿಂದಾನೇ 18 ವರ್ಷ ಕೊಟ್ಟಿದ್ದಾರೆ ಅಂದ್ಮೇಲೆ ಇನ್ನು ಎಲ್ಲಿಂದ ವಯೋಮಿತಿ ಸರಿಲಿಕ್ಕೆ ಕೊಡ್ತಾರೆ ನೀವು ವಿಚಾರ ಮಾಡಿ. ಇದು ನೆವೆಲ್ ಡಾಕ್ಯಾರ್ಡ್ದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತೆ. 286 ಅಪ್ರೆಂಟಿಸ್ಶಿಪ್ ಮತ್ತು ಸ್ಟೀಫಂಡ್ ಅಂತೇಳಿ ಕೊಡ್ತಾರೆ. ನಿಮಗೆ 14ರಿಂದ 18 ವರ್ಷ ಇರೋದ್ರಿಂದ ನಿಮಗೆ ಸ್ಟೀಫಂಡ್ ಅಂತೇಳಿ ನನಗನ್ಸೋ ಮಟ್ಟಿಗೆ ₹6,000 ಕೊಡ್ಬೋದು. ₹6,000 ಕೊಡ್ಬೋದು, ಅಥವಾ
ಭಾಳ ಅಂದ್ರೆ 7,000 ರೂಪಾಯಿ, ಅಥವಾ ಬಾಳೆ ನೀವು ಏನಾದ್ರು ಮಾಡಿದ್ರೆ 7,500 ರೂಪಾಯಿ ಈ ರೀತಿಯಾಗಿ ಕೊಡ್ತಾರೆ. ಇಷ್ಟು ನೀವು ಸ್ಟೀಫಂಡದಲ್ಲಿ ಕೆಲಸ ಮಾಡ್ಬೋದು. ಇನ್ನು ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ಅಥವಾ ನಮ್ಮದು ತೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಆರ್ಟಿಕಲ್ ನೋಟಿಫಿಕೇಶನ್ ಎಲ್ಲ ಅಪ್ಲೋಡ್ ಮಾಡಿದ್ದೇವೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸುವಂತ ದಿನಾಂಕಗಳು 25/8/2025. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 25/8/2025 ಈ ಒಂದು ದಿನಾಂಕ ಕೊಟ್ಟಿದ್ದಾರೆ. ಈ ಒಂದು ದಿನಾಂಕ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಏನು ಕೊನೆಯ ದಿನಾಂಕ ಏನಿದೆ ಅಲ್ಲ, 12 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕ. ಪ್ರಾರಂಭ 25 ಆಗಸ್ಟ್. ಇನ್ನು ತರಬೇತಿ ಯಾವಾಗಿನಿಂದ ಪ್ರಾರಂಭ ಆಗತ್ತೆ ಅಂದ್ರೆ, ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ತರಬೇತಿಗಳು ಪ್ರಾರಂಭ ಆಗುವಂತ ದಿನಾಂಕ ನಿಮಗೆ 1 ಡಿಸೆಂಬರ್ 2025 ಹೌದು ಸ್ನೇಹಿತರೆ. ತರಬೇತಿಗಳು ಪ್ರಾರಂಭ ಮಾಡುವಂತ ದಿನಾಂಕ 1 ಡಿಸೆಂಬರ್ 2025 ಸ್ಟಾರ್ಟ್ ಆಗತ್ತೆ. ಮತ್ತೆ ನಿಮಗೆ ಎಷ್ಟು ವರ್ಷ ತನಕ ತರಬೇತಿ ತಗೋತಾರ ಅಂತ ತುಂಬಾ ಜನ ಕೇಳ್ತೀರಾ. ನೋಡಿ, ಇದು ಅಪ್ರೆಂಟಿಸ್ಶಿಪ್ ಇರೋದ್ರಿಂದ ಇಲ್ಲ ನೋಡಿ, ಅಪ್ರೆಂಟಿಸ್ ಇರತ್ತೆ, ಇದು ಟ್ರೈನಿಂಗ್ ಅಂತ ಹೇಳಿ. ಅಪ್ರೆಂಟಿಸ್ ಇರೋದ್ರಿಂದ ನಿಮಗೆ ಸುಮಾರು 1 ವರ್ಷ ಆಗಬಹುದು, ಅಥವಾ 1 ವರ್ಷದ 1.5 ವರ್ಷ ಆಗ್ಬೋದು. ಇಷ್ಟು ನಿಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಅವರು. ಅಥವಾ ಬಹಳ ಅಂದ್ರೆ ನಿಮಗೆ 2 ವರ್ಷ, ಅಂದ್ 2 ವರ್ಷ ಇರೋದಿಲ್ಲ, ಆದ್ರೆ ಬಟ್ 1 ವರ್ಷ 1.5 ವರ್ಷ ಅಷ್ಟೇ ಇರತ್ತೆ. ಅಪ್ಲಿಕೇಶನ್ ಹಾಕೋರು ಅರ್ಜಿ ಸಲ್ಲಿಸಬಹುದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಬಟ್ ಇದು ಅಪ್ರೆಂಟಿಸ್ ಅಂತ ಟ್ರೈನಿಂಗ್ ಇರತ್ತೆ, ಸರ್ಟಿಫಿಕೇಟ್ ಕೊಡ್ತಾರೆ, ಅದ್ರ ಮುಂದೆ ನಿಮಗೆ ಹೆಲ್ಪ್ ಆಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಮತ್ತೆ ಇದರಲ್ಲಿ ಖಾಯಂ ಹುದ್ದೆ ಕೂಡ ಪಡ್ಕೋಬಹುದು. ಮುಂದ್ಗಡೆ ಅವರೇ ಹೇಳ್ತಾರೆ ಈ ರೀತಿ ನೀವು ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ. ನೀವು ಅಪ್ಲಿಕೇಶನ್ ಹಾಕೊಂಡು ಮತ್ತೆ ನೀವು ಎಕ್ಸಾಮ್ ಬರೆದು ಮುಂದ್ಗಡೆ ಪ್ರಮೋಷನ್ ಮಾಡ್ಕೋಬಹುದು. ಇದರ ಬಗ್ಗೆ ತಿಳಿದಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ.